ಇದ್ದರೆ ಮಾತ್ರ ಆ ಮೈಸೂರು ದಸರಾದಲ್ಲಿ ಅಂಬಾರಿಯನ್ನು ಹೊರುವ ಸೈಲೆನ್ಸರ್ಗ ಒಂದು ವೇಳೆ ಅದನ್ನೇ ತಲೆಯಲ್ಲಿಟ್ಟುಕೊಂಡು ಅಂಕುಶವನ್ನು ಹೊತ್ತು ತಂದಿದ್ದೆ ಆದರೆ ಅವರ ಪಾಲಿಗೆ ಖತರ್ನಾಕ್ ಸಲಗ. ವಿಷ್ಣು, ಇಡೀ ರಾಜ್ಯದ ತುಂಬ ರಾಜಕೀಯದ ಜೋಡೆತ್ತುಗಳು ಎಂದು ಬಿರುದು ಪಡೆದಿರುವ ಈ ಅಣ್ಣ ತಮ್ಮಂದಿರ ಮನೆಗೆ ಬಂದು ನಮಗೆ ಸವಾಲು ಹಾಕಿ ಹೋದೆಯಲ್ಲ ಮಗನೇ. ಇದರ ಪ್ರತ್ಯುತ್ತರವಾಗಿ ಮುಂದೆ ನಿನಗೆ ಏನಾಗುತ್ತದೆ ಎಂದು ಈಗ ತೋರಿಸುತ್ತೇನೆ ಮಗನೇ. ನರಸಿಂಹ, ಓ ನರಸಿಂಹ, ಕಂತ್ರಿ ನಾಯಿಯನ್ನು ಈ ಬೀದಿ ನಾಯಿಯನ್ನು ಎಡೆಮುರಿ ಕಟ್ಟಿ ಹೊತ್ತು ತಂದಿದ್ದೀನಿ, ತೆಗೆದುಕೊಳ್ಳಿ. ಶ್ರೀಕಾಂತನ ಮಗನೇ, ಒಬ್ಬ MLA ಆಗಿರುವ ನಮ್ಮ ಅಣ್ಣನ ಮೇಲೆ ಆ ವಿಷ್ಣುವಿನ ಮಾತು ಕಟ್ಟಿಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದೀಯಾ ಅಂದ್ರೆ ಈ ಭೂಮಿಯ ಮೇಲೆ ಬದುಕಿರಬಾರದು ಮಗಳೇ. ಬೇಡಿ, ದಯವಿಟ್ಟು ನನ್ನ ಏನು ಮಾಡಬೇಡಿ. ಬೇಕಾದರೆ ನಿಮ್ಮ ಕಾಲಿಗೆ ಬೀಳುತ್ತೇನೆ. ಯಾಕೆ ಭಯನ? ನಿಜವಾದ ಭಯ ಹೇಗಿರುತ್ತದೆ ಎಂದು ಈಗ ತೋರಿಸುತ್ತೇನೆ ಮಗನೇ. ಬೇಡಿ, ದಯವಿಟ್ಟು ನನ್ನ ಏನು ಮಾಡಬೇಡಿ. ಅಮ್ಮ, ಅಣ್ಣ, ನೀನು ಕೊಂದು ಹಾಕಿದ್ದನ್ನು ಯಾವುದೋ ಹುಡುಗಿ ನೋಡಿಬಿಟ್ಲಣ್ಣ. ಯಾರುಗಳು? ಒಂದು ಸ್ವಲ್ಪ ಹಿಂದೆ ತಿರುಗಿ ನೋಡೋಣ. ಯಾರು ನೀವು? ನಮ್ಮ ಊರಿಗೆ ಹೊಸಬರು ಅಂತ ಕಾಣಿಸ್ತದೆ. ನಿನ್ನ ಹೆಸರೇನು? ನನ್ನ ಹೆಸರು ಅದು ಪ್ರಿಯಾ. ಪ್ರಿಯಾ, ಏನು ನಿನ್ನ ಈ ರೂಪ, ಏನು ನಿನ್ನ ಈ ಲಾವಣ್ಯ, ಹೆಸರಿಗೆ ತಕ್ಕ ಹಾಗೆ ಇದೆಯ ನೋಡು. ನೀನು ಇಲ್ಲಿಗೆ ಬಂದಿರುವುದು ಎಷ್ಟು ನಿಜಾನೋ, ನಾನು ಇಲ್ಲಿ ಏನು ಮಾಡಿಲ್ಲ ಎಂದು ಸುಮ್ಮನಿದ್ದರೆ ಮಾತ್ರ ಇಲ್ಲಿಂದ ಜೀವಂತ ಹೋಗ್ತೀಯ. ಇಲ್ಲ ಹೋದರೆ ಅವನಿಗೆ ಬಂದ ಗತಿ ನಿನಗೂ ಬರುತ್ತದೆ. ಇಲ್ಲ ಇಲ್ಲ, ಇಲ್ಲಿ ಏನ್ ನಡೀತು ಅನ್ನೋದು ನನಗೆ ಗೊತ್ತೇ ಇಲ್ಲ. ಸಾರಿ, ದಯವಿಟ್ಟು ನನ್ನನ್ನ ಬಿಟ್ಬಿಡಿ ಪ್ಲೀಸ್. ಈಗ ಸುಮ್ಮನೆ ಬಿಟ್ಟು ಬಿಡು ಅಂತ ಹೇಳಿ ಮುಂದೆ ಏನಾದ್ರೂ ಕಂತ್ರಿ ಬುದ್ಧಿ ತೋರಿಸಿದ್ದೆ ಆದ್ರೆ ನಿನ್ನ ಪಾಲಿಗೆ ಮನುಷ್ಯರಾಗಿರುವುದಿಲ್ಲ. ಓಕೆ, ಮನುಷ್ಯರ ರಕ್ತ ಹೇರುವ ನರರಾಕ್ಷಸರನ್ನು ನೆನಪಿಟ್ಟುಕೋ. ಚೇಚೆ, ಹಾಗೆಲ್ಲ ತಿಳ್ಕೊಬೇಡಿ. ದಯವಿಟ್ಟು ನೀವು ನನ್ನ ನಂಬಿ. ಆದ್ರೆ ಇಲ್ಲಿ ನಡೆದಿರೋ ವಿಷಯನ ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ಹೇಳೋದಿಲ್ಲ. ಪ್ಲೀಸ್, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನೀನು ಮೈ ಮೇಲೆ ಬೆಳ್ಳಿ ಚುಕ್ಕಿಯನ್ನು ಇಟ್ಟುಕೊಂಡಿರುವ ನಿನ್ನಂತ ಬಂಗಾರದ ಜಿಂಗಿ ಮರಿ ಈ ಅರಣ್ಯದಲ್ಲಿ ಒಂಟಿಯಾಗಿ ಸಿಕ್ಕಿದೆ ಎಂದರೆ ಈ ಒಂಟಿ ಸಲಗ ಸುಮ್ಮನೆ ಬಿಡುತ್ತಾನೆಂದು ತಿಳಿದಿರುವಿಯಾ? ನರಸಿಂಹ, ಮೊದಲು ಈ ಸತ್ತಿರುವ ಬಾಡಿಯನ್ನು ಹರಿಯುವ ನೀರಿನಲ್ಲಿ ಬಿಸಾಕಿ ಬಾ. ಆಯ್ತಣ್ಣ, ಬರುವಂತ. ನೋಡಿ, ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್. ನೋಡಿ, ನಿಮ್ಮ ಕೈ ಮುಗಿದು ಹೇಳ್ತಾ ಇದ್ದೀನಿ, ದಯಮಾಡಿ ನನ್ನನ್ನ ಬಿಟ್ಬಿಡಿ. ನಾನು ಇಲ್ಲಿರೋ ವಿಷಯನ ಯಾರಿಗೂ ಹೇಳೋದಿಲ್ಲ. ಆದ್ರೆ ಮೊದಲು ನಿಮ್ಮ ಕೈಲಿರೋ ಆ ಚಾಕುವನ್ನು ಬಿಸಾಕಿ ಪ್ಲೀಸ್. ಏನು ನಿನ್ನ ರೂಪ, ಏನು ನಿನ್ನ ಲಾವಣ್ಯ, ಈ ನಿನ್ನ ಸೌಂದರ್ಯವನ್ನು ನೋಡಿದ ಕ್ಷಣ ನನ್ನ
ಆಗುತ್ತದೆ. ಬಾ, ಒಂದೇ ಒಂದು ಸಾರಿ ಈ ಸಲಗನನ್ನು ಬಿಗಿದಪ್ಪಿ ನನ್ನ ಕಾಮದ ಮೊತ್ತ ನಿಲ್ಲಿಸುವ. ಬಾ. ಬೇಡ ಬೇಡ ನೋಡಿ, ದಯವಿಟ್ಟು ನನ್ನನ್ನು ಏನು ಮಾಡಬೇಡಿ. ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ಆದ್ರೆ ದಯವಿಟ್ಟು ನಿಮ್ಮ ಕೈಲಿರೋ ಆ ಚಾಕುವನ್ನ ಬೀಸಾಕಿ ಪ್ಲೀಸ್. ಹಾಗಾದರೆ ರೊಚ್ಚಿ ಗೆದ್ದಿರುವ ಈ ಹುಚ್ಚನ ಮನಸ್ಸು ಮೆಚ್ಚುವ ಹಾಗೆ ಈ ನಿನ್ನ ಸುಂದರವಾದ ಸೊಂಟವನ್ನು ಬಲಕಿಸಿ, ಈ ನಿನ್ನ ಕಂಠದಿಂದ ಸಂಗೀತವೆಂಬ ತುಂತುರು ಮಳೆಯನ್ನು ಹರಿಸಿ, ಕಾದು ಕಬ್ಬಿಣದಂತಿರುವ ಈ ಸಲಗನ ದೇಹವನ್ನು ಸಲೀಸಾಗಿ ಸಲುಗೆ ಮಾಡಿಬಿಡುವ. ಕಮಾನ್. ಹಾಗೆ ಆಗಲಿ. ನೀವು ಹೇಗೆ ಹೇಳ್ತೀರೋ ನಿಮ್ಮ ಜೊತೆ ಹಾಗೆ ಹಾಡ್ಕೊಂಡಿದ್ದೀನಿ. ನಿಮ್ಮ ಕಮಾನ್ ಬೇಬಿ. कभी कालिदास ने ओम शकुंतले ओम शकुंतले ओम शकुंतले शकुंतले ಮಾಡುವ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ಹೋದರೆ ಮತ್ತೆ ಇಂಥ ಸಮಯ ಸಿಗುತ್ತದೆ ಎಂದು ತಿಳಿದಿರುವೆಯಾ? ನೋಡು, ಸುಮ್ಮನೆ ಸಿಕ್ಕಿರುವುದನ್ನು ದಕ್ಕಿಸಿಕೊಂಡು ಯಾರಿಗೂ ಗೊತ್ತಾಗದಾಗೆ ಹೊರಟು ಹೋಗು ಇಲ್ಲಿಂದ. ಮುಚ್ಚು ಬಾಯಿ.
ಕಾಮದ ನಾಯಿ. ಒಂಟಿ ಹೆಣ್ಣು ಸಿಕ್ಕಿದಾಳೆ ಅಂತ ಈ ರೀತಿ ವರ್ತಿಸ್ತಿದ್ಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ನ ಗಂಡಸು ಜನ್ಮ. ನಾಚಿಕೆ ನಾಚಿಕೆಯಾಗುತ್ತದೆ ಎಂದು ನನ್ನಂತ ಗಂಡಸರು ಮನೆಯಲ್ಲಿ ಮಲಗಿದ್ದರೆ ನಿಮ್ಮಂತ ತಾಟಗಿತ್ತಿಯರು ಬೀದಿಯಲ್ಲಿ ಮಲಗುವ ಗಂಡು ನಾಯಿಗಳ ಜೊತೆ ಮಲಗಿ ನಿಮ್ಮ ತೀಟೆಯನ್ನು ತೀರಿಸಿಕೊಳ್ಳಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡು. ಓಹೋ, ಹಾಗಾದ್ರೆ ನೀನು ಹುಟ್ಟಬೇಕಾದ್ರೆ ನಿನ್ನ ತಾಯಿ ಕೂಡ ಆ ನಾಯಿ ಜೊತೆ ಮಲಗಿ ನಿನ್ನನ್ನು ಹೆತ್ತಿರಬೇಕು. ಹದಗೆಟ್ಟ ಹಾದದ ಹೆಣ್ಣೆ, ನನ್ನ ಹೆತ್ತ ತಾಯಿ ಬಗ್ಗೆ ಮಾತನಾಡುವಷ್ಟು ಸೊಕ್ಕು ಬಂದಿತಾ ನಿನಗೆ? ಹಾಗಾದುವೆ ಇದೇ ಅರಣ್ಯದಲ್ಲಿ ನೀನು ಹುಟ್ಟಿರುವ ಬಟ್ಟೆಯನ್ನು ಬಿಚ್ಚಿ ಅದಕ್ಕೆ ತಕ್ಕ ಉತ್ತರ ನೀಡಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡು. ಮುಚ್ಚಬಾಯಿ. ನಿನ್ನ ತಾಯಿಯ ಬಗ್ಗೆ ಮಾತಾಡಿದಕ್ಕೆ ನಿನಗೆಷ್ಟು ಕೋಪ ಬಂತು ಅಲ್ಲ? ಇದೇ ನಿನ್ನ ತಾಯಿ ಕೊಡೋ ಗೌರವನ ನೀನು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೊಡ್ತಿದ್ರೆ ಈ ನಮ್ಮ ದೇಶದಲ್ಲಿ ಅತ್ಯಾಚಾರ ಅನಾಚಾರ ಎಂಬ ಪದ ಅಳಿಸಿ ಹೋಗ್ತಿತ್ತು. ನೋಡು, ನಿನಗೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇದನ್ನು ಬಿಟ್ಟು ನೀನು ಕಂಡ ಹೆಣ್ಣುಗಳ ಮೇಲೆ ಕಾಮದ ದೃಷ್ಟಿನ ಹಾಕ್ತಾ ಹೋದ್ರೆ ಪರಿಣಾಮ ಚೆನ್ನಾಗಿರಲ್ಲ. ಹೆತ್ತ ತಾಯಿಯಲ್ಲಾಡಿ ಬಿಚ್ಚೋ ನಿಮ್ಮಂತ ತಾಯಿ ಗಂಡ ನನ್ನ ಮಕ್ಕಳನ್ನ ಹಿಡಿದು ನಿಮ್ಮ ಗಂಡಸ್ತನ ನಮ್ಮ ನರನ ಕತ್ತರಿಸಾಕೋ ಕಾಲ ಬಹಳ ದೂರ ಇಲ್ಲ. ಆ ಕಾಲ ಬಹಳ ಬೇಗ ಬರುತ್ತೆ ಅನ್ನೋದನ್ನ ತಿಳ್ಕೊ. ಮುಟ್ಟಾಳ ಹೆಣ್ಣೆ, ನೀನು ಹೇಳುವಾಗ ಎಲ್ಲ ಹೆಣ್ಣುಗಳು ನಮ್ಮ ತಾಯಿ ಎಂದಿರು ಎಂದು ತಿಳಿದುಕೊಂಡರೆ ನೀನು ಕೂಡ ಮುಂದೆ ನಿನ್ನ ಮಗನ ಜೊತೆ ಮಲಗಿ ಮಕ್ಕಳನ್ನು ಹಡೆಯಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡು. ನೋಡು, ಅದು ಇದ್ದೇ ಇರ್ಬೋದು, ಆದ್ರೆ ನನಗಾಗಿ ಹುಟ್ಟಿ ನನ್ನ ಗಂಡನಾಗಿ ಬರೋ ಗಂಡು ಇದೇ ಭೂಮಿಯಲ್ಲಿ ಹುಟ್ಟಿದ್ದಾನೆ. ಅದಕ್ಕಾಗಿ ಅವನು ಬರೋವರೆಗೂ ನನ್ನ ದೇಹವನ್ನ ಅವನಿಗೆ ರೆಡಿಯಾಗಿ ಮೀಸಲಿಡ್ತೇನೆ ಹೊರತು ನಿನ್ನಂತ ಹುಚ್ಚು ನಾಯಿಗಳಿಗೆ ಅರ್ಪಿಸಿ ಗಂಜಲ್ಲಾಗಿ ಮಾಡಲಾರೆ. ಸಾಕು, ನಿಲ್ಲಿಸು. ನಿನ್ನ ಗಂಡನಿಗಾಗಿ ಮೀಸಲಿಟ್ಟರೆ ಕಟ್ಟುಕತೆಯನ್ನು. ಗಂಡ ಮಕ್ಕಳಲ್ಲಿ ಮಲಗಿದ್ದರೂ ಕೂಡ ಅದೇ ನಿನ್ನೊಂದಿಗೆ ಫೋನಿನಲ್ಲಿ ಚಾಟಿಂಗ್ ಮಾಡುವಾಗ ಗೊತ್ತಾಗಲಿಲ್ಲವೇ ಇದು ಗಂಡನಿಗಾಗಿ ಮೀಸಲಿಟ್ಟರೆ ಎಂದು? ಇನ್ನು ಮನೆಯಲ್ಲಿ ದುಡಿಯುವ ಜೀತದಾಳಾಗಿ ದುಡಿಯುವ ಆಳು ಮಗನಿಗೆ ಹಣ್ಣು ಹಂಪಲ ರುಚಿಯಾದ ಊಟದ ಆಸೆಯನ್ನು ಹಚ್ಚಿ ಮಗನಂತಿರುವ ಅದೇ ಆಳು ಮಗನೊಂದಿಗೆ ನಿನ್ನ ತೀಟೆಯನ್ನು ತೀರಿಸಿಕೊಳ್ಳುವಾಗ ಗೊತ್ತಾಗಲಿಲ್ಲವೇ ಇದು ಶ್ರೀಮಂತ ಗಂಡನಿಗಾಗಿ ಮೀಸಲಿಟ್ಟರೆ ಎಂದು? ಮಕ್ಕಳಲ್ಲಿ ಮಲಗಿದ್ದರೂ ಕೂಡ ಮಕ್ಕಳು ಮಲಗಿದ ಮೇಲೆ ಅದೇ ಮಿಂಡನನ್ನು ಮನೆಗೆ ಕರೆಸಿಕೊಂಡು ನಿನ್ನ ತೀಟೆಯನ್ನು ತೀರಿಸಿಕೊಳ್ಳುವಾಗ ಗೊತ್ತಾಗಲಿಲ್ಲವೇ ಇದು ಗಂಡನಿಗಾಗಿ ಮೀಸಲಿಟ್ಟರೆ ಎಂದು? ಗಂಡನೆದುರಿಗೆ ನೈಟಿಯನ್ನು ಉಟ್ಟುಕೊಂಡು ಅದೇ ಹಳೆಯ ಗೆಳೆಯನೊಂದಿಗೆ ಸೀರೆಯನ್ನುಟ್ಟು ಸೆರಗ ಹಾಸಿ ನಾನು ಹುತ್ತದಲ್ಲಿ ಕೈ ಇಟ್ಟ ಮುತ್ತ ಇದೆ ಎಂದು ಹೇಳುವ ನಿನ್ನಂತ ರಂಡಿಯನ್ನೆಷ್ಟು ನೋಡಿದ ಈ ಸಮಾಜದಲ್ಲಿ? ಮುಚ್ಚ ಬಾಯಿ. ನೋಡು, ನನ್ನಂತ ಹೆಣ್ಣನ್ನ ನೀನು ಈ ಜನ್ಮದಲ್ಲ ಕನಸು ಮನಸ್ಸಲ್ಲಿ ನೋಡಕ್ ಸಾಧ್ಯ ಇಲ್ಲ. ಏನ್ ಹೇಳಿದೆ ನೀನು? ಎಲ್ಲ ಹೆಣ್ಣುಗಳು ಒಂದೇ ರೀತಿ ಅಂತ ತಿಳ್ಕೊಂಡಿದ್ರೆ ಅದು ನಿನ್ನ ಮುಟ್ಟಾಳತನ. ಹೆಣ್ಣು ಅಂದ್ರೆ ಜಗತ್ತಿನ ಕಣ್ಣು ಅಂತ ಹೆಣ್ಣಿಗೆ ಬೆಲೆ ಕೊಡೋದನ್ನ ಮೊದಲು ಕಲ್ತ್ಕೋ. ಹಂಗ್ ಕಲ್ತ್ಕೊಂಡಾಗ ನೀನು ಗಂಡಸಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಗಂಡಸು, ನಾನು ಗಂಡಸು ಎಂದು ನಿನಗೆ ತೋರಿಸಬೇಕಾದರೆ ಈ ನೀನು ಹುಟ್ಟಿರುವ ಬಟ್ಟೆಯನ್ನು ಇಟ್ಟಬೇಕು. ಮಗನೇ, ಮೊದಲ ಕೈ ಬಿಡು ಈ ಹೆಣ್ಣಿನ ಕೈಯನ್ನು. ನೀನಾವನಲೇ ಈ ಒಂಟಿ ಸಲಗ ಜಂಟಿಯಾಗುವ ಸಮಯದಲ್ಲಿ ನನ್ನನ್ನು ತಡೆಯಲು ಬಂದಿರುವ ನೀನ್ಯಾವನಲೇ? ಈ ನಾಯಿ ಮುಚ್ಚು ಬಾಯ್, ಕಾಮದ ನಾಯಿ.
ನಿಮ್ಮಂತವರಿಗಾಗಿ ಈ ಈ ಭಾರತದ ನಾರಿಯರ ಮಾನ ಹೋಗುವಾಗ ನಿಮ್ಮಂತವರಿಗಾಗಿ 10 ಅವತಾರವನ್ನು ಎತ್ತಿ ಬಂದಿರುವ ವಿಷ್ಣು ಕಡೆಯವರು ಕಲಿಯುಗದ ವಿಷ್ಣು. ಕಲಿಯುಗದ ವಿಷ್ಣು. ಲೇ ವಿಷ್ಣು, ಇಲ್ಲಿ ಕಂಡತನ್ನು ಕಾಣದ ಹಾಗೆ ಹೋದರೆ ಸರಿ, ಇಲ್ಲ ಹೋದರೆ ಈ ಸಲಗಿನ ಕೈಯಲ್ಲಿ ಸಿಕ್ಕಾಕಿಕೊಂಡು ವಿಲವಿಲನೆ ಎಂದು ಒದ್ದಾಡಿ ಸಾಯ್ತೀಯ ಮಗನೇ. ಏನರ ಹಂತಕನ ಮಗನೇ, ನಿನ್ನಂತ ಕಾಮನೆತ್ತಿಯರ ಮದಗಜನ ಕೈಯಲ್ಲಿ ಇಂಥ ಮುದ್ದಾದ ಮೊಲದ ಮರಿಯನ್ನು ನಿನಗೆ ಬಿಟ್ಟು ಕೊಟ್ಟು ಹೋಗಲು ನಾನೇನೋ ಸತ್ತ ಕುರಿಯನ್ನು ಹೊತ್ತೊಯ್ಯುವ ಸಂಕಷ್ಟದಲ್ಲಿ ಸಿಲುಕಿದವರು ಒಮ್ಮೆ ವಿಷ್ಣು ಎಂದು ಕೂಗು ಹಾಕಿದರೆ ಸಾಕು, ಅವನ ರಕ್ಷಣೆಗಾಗಿ 10 ಅವತಾರವನ್ನು ಎತ್ತಿ ಬಂದ ವಿಷ್ಣು ಪಡೆಯುವರು ಕಲಿಯುಗದ ವಿಷ್ಣು. ಸಾಹಸ ಸಿಂಹ. ಲೇ ವಿಷ್ಣು, ಈ ಸಲಗಿನ ಮುಂದೆ ಸಿಂಹ ನಾನೆಂದು ಆಡಲು ಬಂದರೆ ನನ್ನ ಕಾಲಡಿಯಲ್ಲಿ ಹಾಕಿ ತುಳಿದು ಕೊಲ್ಲಬೇಕಾಗುತ್ತದೆ. ಸುಮ್ಮನೆ ಇವುಗಳನ್ನು ನನಗೆ ಒಪ್ಪಿಸಿ ಹೊರಟು ಹೋಗುವುದಿಲ್ಲ. ಈಗ ಹೊರಟ ಹೋಗಬೇಕಾದ ನಾನು ಕಪಿಯೇ ನೀನು. ಈಗ ನನಗೆ ಪಾಪ ಬರುವಷ್ಟರಲ್ಲಿ ನೀನು ಇಲ್ಲಿಂದ ಕಾಲ್ ಕಿತ್ತರೆ ಬದುಕುತ್ತೀಯ ಮಗನೇ, ಇಲ್ಲ ಹೋದರೆ ಇಲ್ಲಿ ಕೊನೆಯದಾಗಿ ಕುರುಕ್ಷೇತ್ರ ಮಹಾಯುದ್ಧ ನಡೆದು ಹೋಗುತ್ತದೆ. ಮೊದಲು ಇಲ್ಲಿಂದ ಹೊರಟು ಹೋಗು. ಯುದ್ಧ ಮಾಡುತ್ತೇನೆಂದು ಬಂದ ನಿನ್ನಂತ ಬುದ್ಧಿಜೀವಿಗಳು ಸತ್ತಿಲ್ಲದೆ ಸಮಾಧಿಯಾಗಿರುವಾಗ ನೀನ್ಯಾವ ಲೆಕ್ಕ? ಈ ಸಲಗ ಒಂದು ಸಾರಿ ಮನಸ್ಸು ಮಾಡಿದರೆ ಸಾಕು, ಇಂಥ ಸಾವಿರಾರು ಹೆಣ್ಣುಗಳು ಬಂದು ನಾನು ಸಾಯುವವರೆಗೂ ನಿನ್ನ ದಾಸಿಯಾಗಿರುತ್ತೇನೆಂದು ಕೈ ಮುಗಿದು ಕೇಳಿಕೊಳ್ಳುತ್ತಾರೆ. ಅಂತಹದ್ರಲ್ಲಿ ಈ ಗುಬ್ಬಚ್ಚಿ ಮರಿಯನ್ನು ಅದೆಲ್ಲಿ ಕದ್ದಿಳಿತೀಯೋ ಇಟ್ಟು ತೋರಿಸು. ಮುಂದೊಂದು ದಿನ ಇದೇ ಗುಬ್ಬಚ್ಚಿ ಮರಿಯ ಪುಕ್ಕವನ್ನು ಕಿತ್ತಾಕಿ ಇದರ ರಕ್ತವನ್ನು ನೆಕ್ಕಿ ರುಚಿ ನೋಡದಿದ್ದರೆ ನಾನು ಖತರ್ನಾಕ ವೈಲೆಂಟ್ ಆಗಿರುವ ಒಂಟಿ ಸಲಗನೆ ಅಲ್ಲ, ಬರುತ್ತೇನೆ. ಹೋಗು ಬಚ್ಚನ ಮಗನೇ ಹೋಗು. ನಿನ್ನಂತ ಒಂಟಿ ಸಲಗರನ್ನು ನಾನು ತುಂಬಾ ಜನ ನೋಡಿದ್ದೇನೆ. ನೋಡಿ, ಸಮಯಕ್ಕೆ ಸರಿಯಾಗಿ ನೀವು ಬಂದು ಒಳ್ಳೆ ಕೆಲಸ ಆಯಿತು. ಆದರೆ ನಿಮಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲ. ಆದರೂ ನನ್ನ ಮಾನ ಪ್ರಾಣನ ಕಾಪಾಡಿದ್ದಕ್ಕೆ ನಿಮ್ಗೆ ಯಾವ ರೀತಿಯಾಗಿ ಕೃತಜ್ಞತೆ ಸಲ್ಲಿಸಬೇಕು ಅಂತ ನನಗೊಂದು ತಿಳಿದಿಲ್ಲ. ಛೇ, ಮನುಷ್ಯರನ್ನು ದೇವರೆಂದು ಕರೆದು ಮನುಷ್ಯ ಜಾತಿಯನ್ನು ಉತ್ತುಂಗಕ್ಕೆ ಹೆಚ್ಚಬೇಡಿ. ಪರಿಚಯ ಇಲ್ಲದಿದ್ದರೇನಂತೆ, ಒಂದು ಹೆಣ್ಣು ಸಂಕಷ್ಟದಲ್ಲಿ ಸಿಲುಕಿಕೊಂಡಾಗ ಅವಳನ್ನು ಕಾಪಾಡುವುದು ಪ್ರತಿಯೊಂದು ಗಂಡಿನ ಕರ್ತವ್ಯ ಕೂಡ. ಅಂದ ಹಾಗೆ ನೀವು ನಾನು ಇದೇ ಊರಿನ ಗ್ರಾಮ ಪಂಚಾಯತಿಗೆ ಹೊಸದಾಗಿ ಬಂದಿರೋ PDO ಅಧಿಕಾರಿ, ಹೆಸರು ಪ್ರಿಯಾ ಅಂತ. ಏನು, ನಮ್ಮೂರಿನ ಗ್ರಾಮ ಪಂಚಾಯತಿ PDO ಅಧಿಕಾರಿನ? ಓಹೋ, ಒಳ್ಳೇದೇ ಆಯ್ತು ಬಿಡಿ. ಇನ್ನು ಮೇಲೆ ನಿಮ್ಮಿಂದಾದರೂ ಈ ನಮ್ಮ ಗ್ರಾಮ ಅಭಿವೃದ್ಧಿಯಾಗಲಿ. ಅದಕ್ಕಾಗಿ ತಾನೇ ನಾನು ನಿಮ್ಮೂರಿಗೆ ಬಂದಿರೋದು. ಅಂದಹಾಗೆ ನಿಮ್ಮಂತ ಒಳ್ಳೆ ಸ್ನೇಹಿತರು ನನಗೆ ನಿಮ್ಮೂರಿಗೆ ಬಂದ ತಕ್ಷಣ ಸಿಕ್ಕಿದ್ದಕ್ಕೆ ತುಂಬಾ ಸಂತೋಷ ಆಯಿತು. ಅಂದಹಾಗೆ ನಿಮ್ಮ ಹೆಸರು ವಿಷ್ಣು ತಾನೇ? ನನ್ನ ಹೆಸರು ನಿಮಗೆ ಗೊತ್ತಾಯ್ತು? ಅದೇ ಆಗ್ಲೇ ನೀವೇ ಹೇಳಿದ್ರಲ್ಲ, ನಾಡಿನ ನಾರಿಯರ ಮಾನ ಹೋಗುವಾಗ ಅವ್ರು ಕಾಪಾಡೋದಕ್ಕೆ ಬರೋ 10ನೇ ಅವತಾರಗಾರರು ವಿಷ್ಣು ಅಂತ. ಓಹೋ, ಪರವಾಗಿಲ್ವೇ, ನಿಮಗೂ ಕೂಡ ನೆನಪಿಟ್ಟುಕೊಳ್ಳಕ್ಕೆ ಬರುತ್ತೆ ಅಂತ ಆಯ್ತು. ಹಾಗೇನಿಲ್ಲ, ಮನಸ್ಸಿಗೆ ಹತ್ತಿರ ಇರೋರನ್ನ ನಾನು ಯಾವತ್ತೂ ಮರೆಯೋದೇ ಇಲ್ಲ. ಅಂದಹಾಗೆ ನೀವು ಏನು ಓದಿದ್ದೀರಿ ಅಂತ ತಿಳ್ಕೋಬಹುದೇ? ನಾನು ಓದಿದ್ದೇನೋ ಜಾಸ್ತಿನೇ ಬಿಡಿ. ಆದರೆ ಈ ಲಂಚ ಮಂಚ ಅನ್ನೋ ಅಧಿಕಾರಿಗಳ ಮಧ್ಯೆ ನನಗೆ ಕೆಲಸ ಮಾಡಲು ಇಷ್ಟವಿಲ್ಲ. ಅಲ್ಪ ಸ್ವಲ್ಪ ಓದಿಕೊಂಡು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದುಕೊಂಡಿರುವ ಈ ಭ್ರಷ್ಟ ರಾಜಕಾರಣಿಗಳ ಕೈ ಕೆಳಗೆ ಕೆಲಸ ಮಾಡಲು ನನಗೆ ಮನಸ್ಸಿಲ್ಲ. ನಾನು ಕೂಡ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತರ ಮನೆಯಲ್ಲಿ ಹುಟ್ಟಿದ ನಾನು ಕೂಡ ಇದೇ ಮಣ್ಣನ್ನು ನಂಬಿಕೊಂಡು ಕೃಷಿ ಕೆಲಸ ಮಾಡುತ್ತಿದ್ದೇನೆ. ಹಾಗಾದ್ರೆ ನೀವು ಏನು ಓದಿದ್ದೀರಿ ಅಂತ ಹೇಳ್ತೀರಾ ಪ್ಲೀಸ್? ಅಯ್ಯೋ, ಅದಕ್ಕೇನಂತೆ, ತಿಳಿದುಕೊಳ್ಳುವ ಹಂಬಲ ನಿಮಗಿದೆ ಎಂದರೆ ಅದನ್ನು ಖಂಡಿತವಾಗ್ಲೂ ಹೇಳ್ತೇನೆ. ಅಂದ ಹಾಗೆ ನಾನು IAS ಓದಿದ್ದೇನೆ. ಏನು
ನೀವು IAS ಓದಿದ್ದೀರಾ? ಅಲ್ರಿ, IAS ಓದಿದ್ದೀವಿ ಅಂತ ಹೇಳ್ತೀರಿ, ಮತ್ತೆ ನೀವು ಕೃಷಿ ಕೆಲಸ ಮಾಡ್ತಿದ್ದೀರಲ್ಲ, ಅಂದಹಾಗೆ ಏನಾಗಿದೆ ನಿಮಗೆ? ರೀ, ಕೃಷಿ ಕೆಲಸ ಮಾಡುವವರು ಓದಬಾರ್ದು ಅಂತ ಹೇಳ್ತಾ ಇದ್ದೀರಾ ಅಥವಾ ಓದುವವರು ಕೃಷಿ ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಾ? ರೀ, ಕೋಟಿ ವಿದ್ಯೆ ಕಲಿತರೇನೋ ಮೇಟಿ ಹಿಡಿಯುವ ವಿದ್ಯೆ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ಇಡೀ ದೇಶಕ್ಕೆ ಅನ್ನ ಹಾಕುವ ಒಕ್ಕಲಿಗ ಒಕ್ಕಿದರೆ ಮಾತ್ರ ಈ ಜಗತ್ತೆಲ್ಲ ಉಕ್ಕಿ ಹರಿಯುತ್ತದೆ ವಿನಃ ಅದೆಂದಿಗೂ ಬಿಕ್ಕಿ ಸಾಯಲಾರದು. ಓಹೋ, ನೀವು ಮಾತಿನಲ್ಲಿ ಬಹಳ ಚಾಣಾಕ್ಷರಿದ್ದೀರಿ ಅಂದಂಗಾಯ್ತು. ಅಂದಹಾಗೆ ನಿಮಗೆ ಮದುವೆ ಆಗಿದೆಯೇ? ಮದುವೆನಾ? ರೀ, ನಮ್ಮಂತ ಕೃಷಿ ಕೆಲಸ ಮಾಡುವ ರೈತರ ಮಕ್ಕಳಿಗೆ ಯಾರಿಗೆ ಕನ್ಯೆ ಕೊಟ್ಟು ಮದುವೆ ಮಾಡ್ತಾರೆ? ನಿಮ್ಮಂತ ಹೆಣ್ಣಿಗೆ ನೌಕರಿ ಮಾಡುವ ಗಂಡನೇ ಬೇಕಲ್ಲವೇ? ಗಂಡನೇ ಬೇಕೆ ಹೊರತು ನಮ್ಮಂತ ರೈತರ ಮಕ್ಕಳು IAS ಮುಗಿಸಿದರೇನು, IPS ಮಾಡಿದರೇನು? ನಿಮ್ಮಂತ ಹೆಣ್ಣಿಗೆ ನೌಕರಿ ಮಾಡುವ ಗಂಡನೇ ಬೇಕಲ್ಲವೇ? 100ಕ್ಕೆ 100 ಸತ್ಯ ನಿಮ್ಮ ಮಾತು. ಆದ್ರೆ ನೋಡಿ, ರೈತರಿಗೆ ಕನ್ಯೆ ಸಿಗದೆ ಇರೋದಕ್ಕೆ ನಿಮ್ಮಂತ ರೈತರೇ ಕಾರಣ ಹೊರತು ಬೇರೆ ಯಾರೂ ಅಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಇಷ್ಟೇ. ಈಗ ನೋಡಿ, ನಿಮ್ಮ ಮನೆಯಲ್ಲೇ ನಿಮ್ಗೆ ಯಾವ್ದಾದ್ರು ಅಕ್ಕ ತಂಗಿಯರಿದ್ದಾರೆ ಅಂತ ಇಟ್ಕೊಳ್ಳಿ, ಅವರನ್ನ ಪ್ರೀತಿಯಿಂದ ಬೆಳೆಸ್ತೀರಿ, ಚೆನ್ನಾಗಿ ಓದಿಸ್ತೀರಿ. ಬೇರೆ ಯಾರೋ ಒಬ್ಬ ರೈತ ಬಂದು ನಿಮ್ಮನೆ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಡಿ ಅಂತ ಹೇಳಿದ್ರೆ ನೀವು ಒಪ್ಕೊಂಡು ಮದುವೆ ಮಾಡ್ಕೊಡ್ತೀರಾ? ಇಲ್ಲ ತಾನೇ? ಹಾಗಾದ್ಮೇಲೆ ನೀವೊಬ್ಬ ರೈತನಾಗಿ ಇನ್ನೊಬ್ಬ ರೈತನಿಗೆ ನೀವು ಯಾವತ್ತು ಹೆಣ್ಣು ಕೊಡೋದಕ್ಕೆ ಒಪ್ಕೋತೀರೋ ಆಗ ಎಲ್ಲ ರೈತರಿಗೂ ಹೆಣ್ಣು ಕೊಡೋದಕ್ಕೆ ತಾನಾಗಿ ಶುರುವಾಗುತ್ತೆ. ಅದಕ್ಕೆ ಮೊದಲು ರೈತರಾಗಿ ನೀವು ನಿಮ್ಮ ಕೆಲಸ ಮಾಡಿ ಅಂತ. ಓಹೋ, ನೀವು ಕೂಡ ಚೆನ್ನಾಗಿ ಮಾತಾಡ್ತೀರ ಬಿಡಿ. ಅಂದ ಹಾಗೆ ನೀವು ಹೇಳೋದ್ರಲ್ಲಿ ಒಂದು ನ್ಯಾಯ ಇದೆ, ಅದನ್ನು ನಾನು ಕೂಡ ಖಂಡಿತವಾಗ್ಲೂ ಒಪ್ಪಿಕೊಳ್ತೇನೆ. ಮತ್ತೆ ಒಪ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ನಾನು ಕೂಡ ಒಬ್ಬ ರೈತನ್ನೇ ಮದುವೆ ಆಗ್ಬೇಕು ಅಂತ ಒಪ್ಕೊಂಡಿದ್ದೀನಲ್ಲ. ಯಾಕಂತ ಹೇಳಿದ್ರೆ ಇಡೀ ದೇಶಕ್ಕೆ ಅನ್ನ ಹಾಕೋ ರೈತನಿಗೆ ಕನ್ಯೆ ಸಿಗಲ್ಲ ಅನ್ನೋ ಕೂಗು ನನ್ನಿಂದನೇ ತೊಲಗೋಗಿ ಅಂತ. ಎಂತಹ ಒಳ್ಳೆ ಮನಸ್ಸು ನಿಮ್ಮದು. ಆದಷ್ಟು ಬೇಗ ನಿಮ್ಮ ಆಸೆಯನ್ನು ಈಡೇರಿಸಲೆಂದು ಆ ದೇವರಲ್ಲಿ ನಿಮ್ಮ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅಂದ ಹಾಗೆ ಈ ನಿಮ್ಮ ಹೃದಯವನ್ನು ಗೆದ್ದ ರೈತ ನಿಮ್ಮ ಊರಿನವ? ನಮ್ಮೂರಿನವನೇನೂ ಅಲ್ಲ, ಅವನು ಇದೇ ಊರಿನವನೇ. ನನ್ನ ಮಾನ, ನನ್ನ ಪ್ರಾಣ ಕೂಡ ಕಾಪಾಡಿದ್ದಾನೆ. ಅಷ್ಟೂ ಅಲ್ಲ, ನನ್ನ ಹೃದಯನೇ ಗೆದ್ದಿರೋ ಹೃದಯ ಅಂತ ಅವನು. ಅಂದ್ರೆ ನನ್ನ ಹೃದಯವನ್ನು ಗೆದ್ದಿರೋ ಆ ಹೃದಯವಂತ ಬೇರೆ ಯಾರು ಅಲ್ಲ, ಅದು ನೀವೇ. ಒಂದ್ ವೇಳೆ ನಿಮ್ಗೆ ನನ್ನ ಮೇಲೆ ಒಪ್ಪಿಗೆ ಇದ್ರೆ ನನ್ನ ಕೈ ಮೇಲೆ ಕೈ ಹಾಕಿ, ಒಪ್ಪಿಗೆ ಇಲ್ಲ ಅಂದ್ರೆ ಹಾಗೆ ಹೊರಟೋಗಿ. ಮಾತಾಡಿ. ಸಾರಿ ಬಾಬಾ ರೇ ಪ್ರೇಯಸಿ ನಾ ಬಯಸಿದ ನಿಜ ಊರ್ವಶಿ, ನಾ ಬಯಸಿದ ನಿಜ ಊರ್ವಶಿ. ಸಾರಿ ಬಾಬಾ ರೇ ಪ್ರೇಯಸಿ ನಾ ಬಯಸಿದ ಊರ್ವಶಿ, ನಾ ಬಯಸಿದ ಊರ್ವಶಿ. ಕನಸಲ್ಲಿ ನಾ ಕಂಡೆನ ನಿನ್ನಯ ಈ ಯೌವನ, ಕನಸಲ್ಲಿ ನಾ ಕಂಡೆನ ನಿನ್ನಯ ಈ ಯೌವನ. ಬಾರೇ ನನ್ನ ಚಲುವೆ ನೀನೇ ನನ್ನ ಒಲವೇ, ಬಾರೇ ನನ್ನ ಚಲುವೆ ನೀನೇ ನನ್ನ ಒಲವೇ. ಬಯಸಿದ ಊರ್ವಶಿ, ನಾ ಬಯಸಿದ ಪ್ರಿಯತಮ
ಬಳಿ ಸಾರಿ ಬಾ ಬಾಬಾರೇ ಸಾರಿ ಬಾ ಬಾಬಾರೇ ನಾ ಬಯಸಿದ ನಾ ಬಯಸಿದ ಬಳಿ ಸಾರಿ ಬಾ ಬಾಬಾರೇ ಬಳಿ ಸಾರಿ ಬಾ ಬಾಬಾರೇ ಬಯಸಿದ ಬಯಸಿದ ಸಾರಿ ಬಾ ಬಾಬಾರೇ ಬಯಸಿದ ಬಯಸಿದ ಲಾ 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 ಲಾ. ಹಾ ಪ್ರಿಯಾ, ಈಗ ನಿನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದ ವ್ಯಕ್ತಿ ಬೇರೆ ಯಾರಿಲ್ಲ, ಇದೇ ನಮ್ಮೂರಿನ MLA ಆಗಿರುವ ಆ ಆದಿಶೇಷನ ತಮ್ಮ ಸಲಗ ಅಂತ. ಅವನು ಸ್ವಲ್ಪ ಸರಿ ಇಲ್ಲ, ನೀನು ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು. ಅಯ್ಯೋ, ಇಲ್ಲಿವರೆಗೂ ನನಗೆ ಅವನ ಭಯ ಇತ್ತು. ಆದ್ರೆ ಈಗ ಈ ಪ್ರೇಮ್ ಜೊತೆ ಈ ವಿಷ್ಣು ಇದ್ದಾನೆ ಅಂತ ಹೇಳಿದ್ಮೇಲೆ ಯಾವ ನಾಯಿ ಕೂಡ ನನ್ನನ್ನ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ನಂಬಿಕೆ ಒಳ್ಳೆಯದಲ್ಲ. ಹೌದೇ? ಹಾ, ನಾನು ಕೂಡ ಪಂಚಾಯತಿ ಕಡೆನೇ ಹೋಗ್ತಾ ಇದ್ದೇನೆ, ಇನ್ನು ಸ್ವಲ್ಪ ಡ್ರಾಪ್ ಮಾಡಿ ಹೋಗುತ್ತೇನೆ. ಬಾ, ಹಾಗೆ ಹೋಗ.